ಆತ್ಮಜ್ಞಾನ. ಭಗವಂತನ ದರ್ಶನವಾಗುವುದು, ಆತ್ಮಜ್ಞಾನವನ್ನು ಹೊಂದುವುದು ಬಹಳ ಕಷ್ಟ. ಆದರೆ ನಾವು ಪ್ರಯತ್ನಿಸಿದರೆ, ಅಂದರೆ ಕವಿ ಹೇಳ್ತಾನೆ, ನೀನು ಒಂದು ಇರುವೆಯನ್ನು ಗಮನಿಸು ಅಂತ. ಏಕೆಂತಂದರೆ ಅದಕ್ಕೆ ಇಂತಹ ಶಕ್ತಿಯನ್ನು ಕೊಟ್ಟಿರುವನು ಭಗವಂತ ಅಂತಂದರೆ, ದೊಡ್ಡದಾದ ಮರದ ತುದಿಯಲ್ಲಿರುವ ಕೊಂಬೆಯಲ್ಲಿ ಅರಳಿದ ಹೂವಿನಲ್ಲಿ ಮಕರಂದವು ಇದ್ದರೆ ಅದನ್ನು ತಿಳ್ಕೊಳ್ಳುತ್ತೆ. ಒಂದು ನಾಯಿ ಕೊಲೆ ಮಾಡಿದವನ ವಾಸನೆಯನ್ನು ಗುರುತಿಸಿ ಅವನು ಹೋಗಿದ್ದ ಸ್ಥಳಗಳನ್ನು ವಾಸನೆಯಿಂದ ತಿಳಿದುಕೊಂಡು ಸರಿಯಾಗಿ ಅಲ್ಲಿಗೆ ಕರೆದುಕೊಂಡು ಹೋಗುತ್ತೆ. ಆದ್ದರಿಂದ ನಾವು ಅದನ್ನು ಕಾಲಭೈರವ ಅಂತ ಹೇಳ್ತೇವೆ. ಎತ್ತನ್ನು ನಂದೀಶ್ವರನೆಂದೂ ಕರೆಯುತ್ತೇವೆ. ಗರುಡನು ವಿಷ್ಣುವಿನ ವಾಹನ, ಹಾವು ಹಾಸಿಗೆಯಾಯಿತು. ಹೀಗೆ ವಿರೋಧವಾದರೂ ಶತ್ರುಗಳಾದರೂ ಎರಡೂ ಒಂದೇ ದೇವರ ಬಳಿಯಲ್ಲಿವೆ. ಅಂದರೆ ಭಗವಂತನ ಬಳಿಯಲ್ಲಿದ್ದಾಗ ಶತ್ರುಗಳು ಮಿತ್ರರಂತೆ ವರ್ತಿಸ್ತಾರೆ. ದೇವರಿಗೆ ಮನಃಶಾಂತಿ ಬೇಕೆಂದು ಕೋರುತ್ತೇವೆ. ಆ ರೀತಿ ದುಃಖಿಸುತ್ತೇವೆ. ಆಗಲೇ ನಮ್ಮ ಮನಸ್ಸು ಭಗವಂತನಲ್ಲಿ ನಿಲ್ಲುತ್ತೆ. ಆಗ ದೇವರ ದರ್ಶನವಾಗುತ್ತೆ. ಹೀಗೆ ಕವಿಯು ಒಂದು ಇರುವೆಗೆ ಇರುವ ಉತ್ತಮವಾದ ಗುಣವನ್ನು ಹೇಳುತ್ತಾ, ಎಷ್ಟೋ ದೂರದಲ್ಲಿ ಎತ್ತರದಲ್ಲಿರುವ ಮಕರಂದವನ್ನು ಹುಡುಕುತ್ತಾ ಸರಿಯಾದ ಸ್ಥಾನವನ್ನು ಸೇರಿ ಮಕರಂದವನ್ನು ಪಡೆದುಕೊಳ್ಳುವಂತೆ, ಒಂದು ನಾಯಿ ಕಳ್ಳನ ದಾರಿಯನ್ನು ತೋರಿಸಿ ತಿಳಿಸುವಂತೆ ನಾವು ಆತ್ಮಜ್ಞಾನ ಉಂಟಾಗುವವರೆಗೂ ಪ್ರಯತ್ನವನ್ನು ಬಿಡಬಾರದು.